ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರೈಲ್ವೆ ಲೇಔಟ್ನಲ್ಲಿ ಹೊಸ ಕೊಳವೆ ಬಾವಿ, ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ. ತುಮಕೂರು ನಗರದ ವಾರ್ಡ್ ನಂಬರ್ 29ರ ಮಳ್ಳೂರು ಜನತಾ ಕಾಲನಿ ಹಿಂಭಾಗದ ರೈಲ್ವೆ ಲೇಔಟ್ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದ ಹಿನ್ನೆಲೆಯಲ್ಲಿ ಹೊಸ ಕೊಳವೆ ಬಾವಿ ಕೊರೆಸುವಂತೆ ಮಹಾನಗರ ಪಾಲಿಕೆಗೆ ಸಲ್ಲಿಸಿದ್ದ ಮನವಿ ಫಲ ನೀಡಿದೆ. ಭಾಗದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಹಾಗೂ 1200ಕ್ಕೂ ಹೆಚ್ಚು ಅಧಿಕ ಜನಸಂಖ್ಯೆ ಇದ್ದು ಕುಡಿಯುವ ನೀರಿನ ಸಮಸ್ಯೆಯಿಂದ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಸಮಸ್ಯೆಯನ್ನು ಗಮನಿಸಿದ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಸೆಂಟರ್ನ ಕೇಂದ್ರ ಸಮಿತಿಯ ಸದಸ್ಯರಾದ ಸಾದಿಕ್ ಪಾಷಾ ರವರು ಮಹಾನಗರ ಪಾಲಿಕೆ ಆಯುಕ್ತರಿಗೆ 2 ಬಾರಿ ಮನವಿ ಸಲ್ಲಿಸಿ ರೈಲ್ವೆ ಲೇಔಟ್ನಲ್ಲಿ ಹೊಸ ಕೊಳವೆ ಬಾವಿ ಕೊರೆಸುವಂತೆ ಒತ್ತಾಯಿಸಿದರು. ಅವರ ನಿರಂತರ ಪ್ರಯತ್ನದ ಫಲವಾಗಿ ಇದೀಗ ಈ ಪ್ರದೇಶದಲ್ಲಿ ಕೊಳವೆ ಬಾವಿ ಕೊರೆಸಲಾಗಿದ್ದು ನಿವಾಸಿಗಳಿಗೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ರೈಲ್ವೆ ಲೇಔಟ್ ನಿವಾಸಿಗಳು ಹಾಗೂ ಸಾರ್ವಜನಿಕರು ಸಾದಿಕ್ ಪಾಷಾ ರವರ ಜನಪರ ಕಾಳಜಿ ಮತ್ತು ಹೋರಾಟವನ್ನು ಶ್ಲಾಘಿಸಿ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 29ರ ಮರಳೂರು ಜನತಾ ಕಾಲೋನಿಯಲ್ಲಿ ಒಂದು ಹೊಸ ಕೊಳವೆ ಬಾವಿ ಅಂದರೆ ಬೋರ್ವೆಲ್ ಕೊರೆಸೋದಕ್ಕೆ ನಾನು ಇರ್ತಕ್ಕಂಥ ನೂತನ ಆಯುಕ್ತರಾದಂತಹ ಏನು ಶುಭಾಬಿ ಮೇಡಮ್ ಇದ್ದಾರೆ ಅವರಿಗೆ ನಾನು ಹೋಗಿ ಮನವಿಯನ್ನು ಸಲ್ಲಿಸಿದ್ದೆ. ನಾನು ಕೂಡಲೇ ಸಂಬಂಧಪಟ್ಟಂತಹ ಡಬಲ್ ಸಂದೀಪ್ ಸರ್ ಅವ್ರನ್ನ ಹೇಳಿ ಒಂದು ಈ ಭಾಗದಲ್ಲಿ ಒಂದು ಕೊಳವೆ ಬಾವಿನ ಕೊರೆಸಬೇಕು ಅಂತೇಳಿ ಅವರು ಆದೇಶವನ್ನು ಮಾಡಿದ್ರು. ಆ ನಂತರ ನಿಯಮಾನುಸಾರ ಒಂದು ಟೆಂಡರ್ನ ಕರೆದು ನಮಗೆ ಈ ಭಾಗದಲ್ಲಿ ಒಂದು ಹೊಸ ಕೊಳವೆ ಬಾವಿ ಕೊರೆಸೋದಕ್ಕೆ ಆದೇಶ ಮಾಡಿದ್ದಾರೆ. ಮತ್ತು ಈಗಾಗಲೇ ಹೊಸ ಕೊಳವೆ ಬಾವಿ ಕೊರೆಸೋದಕ್ಕೆ ಈಗಾಗಲೇ ಚಾಲನೆ ಕೂಡ ಸಿಕ್ಕಿದೆ. ಈಗ ಒಳ್ಳೆ ನೀರು ಸಿಗುತ್ತೆ ಅಂತೇಳಿ ನಾವು ಕೂಡ ಆಶ್ವಾಸನೆಯಲ್ಲಿದ್ದೀವಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮಾನ್ಯ ಆಯುಕ್ತರು ಇದ್ರ ಬಗ್ಗೆ ನಾನು ತುಂಬ ಕಳಕಳಿಯಿಂದ ನಾನು ಕೇಳ್ಕೊಳ್ಳೋದು, ಮಾನ್ಯ ಆಯುಕ್ತರಿಗೆ ನಾನು ಶುಭಾಶಯಗಳನ್ನ ಸಲ್ಲಿಸ್ತೇನೆ. ಮತ್ತು ಈ ಭಾಗದಲ್ಲಿ ತುಂಬ ನೀರಿನ ಅಭಾವ ಜಾಸ್ತಿ ಇದೆ. ಹಾಗಾಗಿ ನಾವು ಮನವಿ ಮಾಡಿ ನಮ್ಗೆ ಈ ಭಾಗದಲ್ಲಿ ಒಂದು ಕೊಳವೆ ಬಾವಿ ಕೊರೆಸಲೇಬೇಕು ಅಂತ ಹೇಳಿ ನಾನು ಸತತವಾಗಿ ಸುಮಾರು 1.5 ವರ್ಷದಿಂದ ಹೋರಾಟ ಮಾಡಿದ್ದೆ. ಮತ್ತು ಹಿಂದೆ ಇದ್ದಂತಹ ಆಯುಕ್ತರಿಗೂ ಕೂಡ ಮನವಿ ಸಲ್ಲಿಸಿದ್ದೆ. ಈಗ ಹೊಸ ಆಯುಕ್ತರಿಗೂ ಕೂಡ ಮನವಿ ಸಲ್ಲಿಸಿದ ನಂತರ ಈಗಿರ್ತಕ್ಕಂಥ ಮಾನ್ಯ ಆಯುಕ್ತರಾದಂತಹ ಶ್ರೀಮತಿ ಶುಭಾ ಮೇಡಮ್ ಅವರು ಹೊಸ ಕೊಳವೆ ಬಾವಿಗೆ ನಮಗೆ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಕೊಳವೆ ಬಾವಿ ಕೂಡ ಚಾಲನೆಯಲ್ಲಿದೆ. ನಾನು ಈ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ.